ಯಶ್ ತಾಯಿಗೆ ನೇರವಾಗಿ ವಾರ್ನ್ ಮಾಡಿದ್ರ ದೀಪಿಕಾ ದಾಸ್. ಡೇರಿಂಗ್ ನಿರ್ಮಾಪಕಿ ಪುಷ್ಪಾಗೆ ಮುಳುವಾಯ್ತಾ ಅವರದ್ದೇ ಮಾತು. ದೀಪಿಕಾ ದಾಸ್ ವಾರ್ನ್ ಮಾಡೋದು ಯಾರಿಗೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಯಾಕಾಗಿ ಮಾಡಿದ್ರು ಅನ್ನೋದು ಈಗ ಪ್ರಶ್ನೆ. ದೀಪಿಕಾ ದಾಸ್ ಬಗ್ಗೆ ಯಶ್ ತಾಯಿ ಅಂತದ್ದೇನ್ ಹೇಳಿದ್ರು ಗೊತ್ತಾ? ದೀಪಿಕಾ ದಾಸ್ ಸಿಟ್ಟಾಗೋದಕ್ಕೆ ಕಾರಣ ಏನು? ದೀಪಿಕಾ ದಾಸ್ಗೆ ಯಶ್ ತಾಯಿ ಪುಷ್ಪ ದೊಡ್ಡಮ್ಮ ಆಗಬೇಕು. ಪುಷ್ಪ ಹೇಳಿಕೆಗೆ ಗರಂ ಆಗಿದ್ದಾರೆ ನಟಿ ದೀಪಿಕಾ ದಾಸ್. ಅಂತಹ ಮಾತುಗಳು ಯಾವ ರೀತಿಯಾಗಿತ್ತು? ಏನ್ ಹೇಳಿಕೆಯನ್ನ ಕೊಟ್ರು? ದೀಪಿಕಾ ದಾಸ್ ಬಗ್ಗೆ ಪುಷ್ಪ ಅವರು ಏನ್ ಹೇಳಿಕೆಯನ್ನ ಕೊಟ್ರು? ಯಾಕೆ ಸಿಟ್ಟಾದ್ರು ದೀಪಿಕಾ ದಾಸ್ ಅಂತ ಹೇಳಿ. ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ಸೂಪರ್ ಸ್ಟಾರ್ ಯಶ್ ಅವರಿಗೆ ರೆಸ್ಪೆಕ್ಟ್ ಇರುತ್ತೆ, ಹಾಗಂತ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತೇನಿಲ್ಲ. ಪುಷ್ಪ ಹೇಳಿಕೆಗೆ ಖಡಕ್ ಆಗಿಯೇ ರಿಯಾಕ್ಟ್ ಮಾಡಿದ್ದಾರೆ ನಟಿ ದೀಪಿಕಾ ದಾಸ್. ದೀಪಿಕಾ ದಾಸ್ ನಮಗೆ ಭಯ ಪಡ್ತಾಳೆ ಅಂತ ಹೇಳಿದ್ದಂತಹ ಪುಷ್ಪ ಕೊತ್ತಲವಾಡಿ ಚಿತ್ರದ ಸಂದರ್ಶನದ ಸಂದರ್ಭದಲ್ಲಿ ಪುಷ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಭಯ ಪಡ್ತೀನಿ ಅಂತಲ್ಲ, ಅದು ದೊಡ್ಡಮ್ಮ ಆದ್ರೂ ಸರಿ ಅಥವಾ ಪುಷ್ಪಮ್ಮ ಆದ್ರೂ ಸರಿ. ದೊಡ್ಡಮ್ಮ ಪುಷ್ಪಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದೀಪಿಕಾ ದಾಸ್. ನಾನು ದೊಡ್ಡ ನಟಿ ಅಲ್ಲ, ಸಾಧನೆ ಮಾಡಿಲ್ಲ, ಆದ್ರೆ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ಯಾರ ಹೆಸರನ್ನ ಹೇಳಿಕೊಂಡು ಇಂಡಸ್ಟ್ರಿಗೆ ನಾನು ಬಂದಿಲ್ಲ, ಮುಂದೇನೂ ಬರೋದಿಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ದೀಪಿಕಾ ದಾಸ್ ಪೋಸ್ಟ್ ಮಾಡಿದ್ದಾರೆ. ನೋಡಿ, ದೀಪಿಕಾ ದಾಸ್ ಅವರ ಪೋಸ್ಟ್ ಅನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹೊಸ ಕಲಾವಿದರನ್ನ ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನ ಮೊದಲು ಕಲಿಬೇಕು. ಇಲ್ಲಿಯವರೆಗೂ ಯಾರ ಹೆಸರನ್ನ ಕೂಡ ನಾನು ಹೇಳ್ಕೊಂಡು ಬಂದಿಲ್ಲ, ಮುಂದೇನೂ ಕೂಡ ನಾನು ಬರೋದಿಲ್ಲ. ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನ ಕಂಡು ಭಯ ಯಾರಿಗೂ ಇರೋದಿಲ್ಲ. ಅದು ಅಮ್ಮ ಆದ್ರೂ ಸರಿ, ದೊಡ್ಡಮ್ಮ ಆದ್ರೂ ಸರಿ ಅಥವಾ ಪುಷ್ಪಮ್ಮ ಆದ್ರೂ ಸರಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಅ ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ಕೌಂಟರ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಪುಷ್ಪ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನೋದು ಮೊದಲಿಗೆ ನಾವು ನೋಡ್ತಾ ಹೋಗೋದಾದ್ರೆ, ಅವ್ರೇನ್ ದೊಡ್ಡ ಹೀರೋಯಿನ್, ಅವರಿಗೂ ನಮಗೂ ಆಗೋದಿಲ್ಲ ಅಂತ ಹೇಳಿ ಯಶ್ ಅವರ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ದೀಪಿಕಾ ಪೋಸ್ಟ್ಗೆ ಯಶ್ ತಾಯಿ ಪುಷ್ಪ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಯಶ್ ತಾಯಿ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್. ದೀಪಿಕಾ ದಾಸ್ ಕೊಟ್ಟ ಟಾಂಗ್ಗೆ ಪುಷ್ಪ ಕೂಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವಳು ಇನ್ನ ಚಿಕ್ಕ ಹುಡುಗಿ, ಅವಳು ಏನೋ ಮಾತಾಡ್ತಾಳೆ, ಮನೆಗೆ ಹೋದಾಗ ಮಾತಾಡ್ತೀನಿ, ಅವಳು ಊರಿಗೆ ಹೋಗಿದ್ದಾಳೆ, ನೆಗೆಟಿವ್ ಆಗಿತ್ತು ಅಂತ ಪೋಸ್ಟ್ ಮಾಡಿದ್ದಾಳೆ, ತೊಂದರೆ ಇಲ್ಲ. ದೀಪಿಕಾ ನಮ್ಮ ಹುಡುಗಿ, ಅವಳ ಬಗ್ಗೆ ಯಾಕೆ ಮಾತಾಡಬೇಕು, ದೀಪಿಕಾ ನಮ್ಮ ಮನೆ ಹುಡುಗಿ ಅಂತ ಹೇಳಿ ಪುಷ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಪುಷ್ಪ ಅವರು. ನೆನ್ನೆ ಅಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ದೀಪಿಕಾ ದಾಸ್ ಅವರು ಕೂಡ ಖಾರವಾಗಿಯೇ ರಿಯಾಕ್ಟ್ ಮಾಡಿದ್ರು. ಯಾರನ್ನೂ ಕೂಡ ತೇಜೋವಧೆ ಮಾಡುವಂತಹ ಯೋಗ್ಯತೆ ಯಾರಿಗೂ ಇಲ್ಲ, ನಾನು ದೊಡ್ಡ ಹೀರೋಯಿನ್ ಆಗದೆ ಇರಬಹುದು ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಏನಿಲ್ಲಮ್ಮ, ಒಂದು ಪೋಸ್ಟ್ ನೋಡಿದೆ, ಹಂಗಾಗಿ ಸುಮ್ಮನೆ ಕ್ಯಾಶುವಲ್ ಆಗಿ ನಿಮ್ಮ ಹತ್ರ ಒಂದು ಮಾತು ಕೇಳೋಣ ಅಂತ ಮಾಡಿದೆ ಅಷ್ಟೇ. ಏನ್ ಪೋಸ್ಟ್ ಹೇಳಿ? ಇದು ದೀಪಿಕಾ ದಾಸ್ ಅವರು ನಿಮ್ಮ ಹೆಸರು ಹೇಳಿ ಒಂದು ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ನೀವು ನೋಡಿದ್ರ ಹೇಗೆ ಅಂತಮ್ಮ? ಮಾಡ್ಕಲ್ಲಿ ಬಿಡ್ಲಿ, ಅವಳು ಚಿಕ್ಕವಳು, ಅವಳ ವಿಷಯಕ್ಕೆ ಯಾಕೆ ದೊಡ್ಡದ್ ಮಾಡ್ತೀರಾ? ಅವಳು ಏನೋ ಮಾತಾಡ್ತಾಳೆ, ಏನಕ್ಕೆ ಆಗಿಲ್ಲ, ಸುಮ್ಮನೆ ನೋಡಿದೀನಿ ಬಿಡಿ. ಅದು ನಾ ಮಾತಾಡ್ತೀನಿ ಮನೆಗೆ ಹೋದಾಗ. ಅವಳು ಇಲ್ಲ, ಎಲ್ಲ ಊರಿಗೆ ಹೋಗೋಳೆ, ಯಾರೋ ಏನೋ ನೆಗೆಟಿವ್ ಹಾಕಿತ್ತು ನಮ್ ಇದ್ರಲ್ಲಿ ಅಂತ ಮಾಡ್ಕೊಂಡಿರ್ತಾಳೆ. ಇರ್ಲಿ ಬಿಡಿ, ಏನ್ ತೊಂದ್ರೆ ಇಲ್ಲ. ಏನಾದ್ರು ರಿಯಾಕ್ಟ್ ಮಾಡ್ತೀರಮ್ಮ? ಇಲ್ಲ 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 ಇಲ್ಲ, ಅದ್ ನಮ್ಮ ಹುಡ್ಗಿ ಯಾಕೆ ಹಂಗೆಲ್ಲ ಮಾಡೋದು? ನಾವು ಮನೆಯವ್ರು ಹಂಗೆಲ್ಲ ಮಾಡಕ್ ಹೋಗ್ಬಿಡಿ. ನೀವು ನ್ಯೂಸ್ ನೋಡಿ ಮಾಡೋಳೆ, ಇರ್ಲಿ ಬಿಡಿ, ಮಾತಾಡ್ತೀನಿ ನಾನು. ಅವಳೆಲ್ಲ ಊರ್ಗ್ ಹೋಗೋಳೆ. ಸರಿ, ಏನಿಲ್ಲಮ್ಮ, ಒಂದು ಪೋಸ್ಟ್